ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇದು ಆಫೀಸಲ್ಲಿ ಇನ್ವೆಸ್ಟ್ಮೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ನರ್ಸರಿ ಕರ್ಕೊಂಡ್ ಬಂದಿದ್ಯಾ? ಹೋ, ಪ್ಲಾನ್ ತಗೋತಿದ್ಯಾ? ಇನ್ನು ಇಲ್ಲಿ ಕರೆಸ್ಬೇಕು ಅಂತ ಹಾಗೆ ಸುಳ್ಳು ಹೇಳಿದೆ ಅಷ್ಟೇ. ವಾಟ್? ಸುಳ್ಳು ಹೇಳಿದ್ಯಾ? ಯಾಕೆ? ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅವ್ರ ಅಜ್ಜಿ ಎಲ್ಲ ಇರ್ತಾರೆ, ಅವ್ರ ಮುಂದೆ ಆರಾಮಾಗಿ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಈಗ ಹೇಳು, ನಿಜವಾಗ್ಲೂ ನೀ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ಬಂದಾಗಲೇ ಹೇಳಿದ್ದಲ್ಲ, ನಿನ್ನ ನೋಡೋಕೆ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ, ಜೊತೆಗೆ ನಂಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಿತ್ತು, ಅದಕ್ಕೆ ಬಂದೆ. ಹಾಗಾದ್ರೆ ಅಷ್ಟು ಮಾಡು. ಅದನ್ನು ಬಿಟ್ಟು ನನ್ನ ಪಾಸ್ಟ್ ಬಗ್ಗೆ ಏನೇನೋ ಕೆತ್ಕೋದಕ್ಕೆ ಹೋಗ್ಬೇಡ. ನಾನು ಇಲ್ಲಿ ಏನೋ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಸಚಿನ್. ಜಾನ್ವಿರು ಅದನ್ನು ನಂಬಿದ್ದಾರೆ. ಸುಮ್ಮನೆ ಏನೋ ಹೇಳೋದು, ಅವ್ರು ಮತ್ತೆ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಪಡೋದು ಸರಿಯಲ್ಲ ಅಲ್ವಾ? ಸೊ ನನ್ನ ಪಾಸ್ಟನ್ನು ಕೆತ್ಕೋಕ್ಕೆ ಹೋಗ್ಬೇಡ. ಅಲ್ಲ, ಸತ್ಯ ಹೇಳಿದ್ರೆ ಏನೋ ಪ್ರಾಬ್ಲಮ್? ನಿಜ ಹೇಳ, ನಮ್ಮನ್ನು ನಂಬ್ಕೊಂಡು ಬಂದಿರೋ ಹೆಂಡತಿ ಹತ್ರ ಯಾವ ವಿಷಯ ಮುಚ್ಚಿಡ್ಬಾರ್ದಲ್ಲ. ಒಂದ್ ವೇಳೆ ಈಗ ಮುಚ್ಚಿಟ್ರೆ ಮುಂದೆ ಅವ್ರು ಗೊತ್ತಾದ್ಮೇಲೆ ದೊಡ್ಡ ಅನಾಹುತ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಸಚಿನ್, ನನ್ನ ಪಾಸ್ಟ್ ಬಗ್ಗೆ ಏನು ವಿಷಯ ಹೇಳಬೇಡ ಅಂತ. ನೋಡು, ನಿನ್ನ ಬಗ್ಗೆ ಏನು ಬೇಕಾದ್ರೂ ಹೇಳ್ಕೊ, ಐ ಹ್ಯಾವ್ ನೋ ಪ್ರಾಬ್ಲಮ್. ಓಕೆ ಓಕೆ, ಕೂಲ್. ನಾನು ಸುಮ್ಮನೆ ಜೋಕ್ ಮಾಡಿದೆ. ಆದರೂ ನಿನ್ನ ಹೆಂಡತಿ ನಾನು ಅಷ್ಟು ಕೇರ್ ಮಾಡುವಾಗ ನಂಗೆ ಸುಳ್ಳು ಹೇಳಕ್ ಬರಲ್ಲ ಕಣ. ಅವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆಯವ್ರು ಅನಿಸ್ತಾರೆ. ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮೊದಲು ಜಾನ್ವಿರ ಹತ್ರ ಮಾತಾಡದೆ ಇರೋ ಹಾಗೆ ಮಾಡಬೇಕು. ಸಚಿನ್, ನನ್ನ ಫ್ಯಾಮಿಲಿ ವಿಷಯ, ನನ್ನ ಪರ್ಸ್ನಲ್ ವಿಷಯ ಏನೋ ಹೇಳ್ಕೊತಾ ಇದ್ದೀನಿ. ಡೋಂಟ್ ಗೆಟ್ ಮಿ ರಾಂಗ್. ಜಾನ್ವಿಯವರು ನೀನು ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ. ನೀನು ಅವ್ರು ಬರೀ ಒಂದು ಮುಖ ಮಾತ್ರ ನೋಡಿದ್ಯಾ, ಅವ್ರು ಇನ್ನೊಂದು ಮುಖನ ನಾನು ಮಾತ್ರ ನೋಡಿರೋದು. ಅವರು ಯಾವಾಗಲೂ ಒಂಥರನೇ ಇರಲ್ಲ. ನೀನು ನಮ್ಮ ಮನೆಗೆ ಬಂದಿರೋದು ಅವ್ರಿಗೆ ಒಂಚೂರು ಇಷ್ಟ ಇಲ್ಲ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಇಲ್ಲಿ ಏನು ಕೆಲಸ ನಿಂದು, ಯಾವಾಗ ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಏನೋ ಹೇಳ್ತಿದ್ಯಾ? ನಾನಿದ್ದ ನಂಬಲ್ಲ. ನೀನು ನಂಬಲಿ ಅಂತ ನಾನು ಹೇಳ್ತಿಲ್ಲ ಸಚಿನ್, ವಾಸ್ತವ ನನ್ನ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಜಾನ್ವಿಯವರು ನಿನ್ನ ಮುಂದೆ ಇದ್ದಂಗೆ ನನ್ನ ಜೊತೆ ಇರಲ್ಲ. ಒಂದು ಮುಖ ಬೇರೆ, ಇನ್ನೊಂದು ಮುಖ ಬೇರೆ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು, ಅವ್ರ ಜೊತೆ ಮಾತಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡು. ಇಷ್ಟು ಬೇಗ ಇದರಿಂದ ಆದರೆ ಹೊರಟು ಬಿಡು ಅಂತ. ಏನಾದರೂ ಇಲ್ಲೇ ಇದ್ದು ನನ್ನ ಪಾಸ್ಟ್ ವಿಷಯ ಏನಾದರೂ ಹೇಳಿದ್ರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಇರುತ್ತೆ. ಸಾರಿ ಕಣು, ನನ್ನಿಂದ ನಿಂಗೆ ತೊಂದರೆ ಆಗುತ್ತೆ ಅಂದರೆ ನಾನು ಇವತ್ತಿನ ಫ್ಲೈಟ್ಗೆ ವಾಪಸ್ ಹೋಗ್ಬಿಡ್ತೀನಿ. ಸರಿ ಬಾ, ನಾವು ಟಿಕೆಟ್ ಎನ್ಕ್ವೈರಿ ಮಾಡ್ಕೊಂಡು ಬರೋಣ. ಸಚಿನ್, ಸಾರಿ, ಅದೇನು ಅಂತಂದರೆ ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ಸರಿ ಬಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.